ಆತ್ಮೀಯ ವಿದ್ಯಾರ್ಥಿಗಳೇ, ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೀಲಿನಕ್ಷೆಯ ಪ್ರಕಾರ 5 ಅಂಕದ ಪ್ರಮುಖ ಪ್ರಶ್ನೆಗಳು ಯಾವ್ಯಾವುದು ಇದನ್ನು ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಬರೋಣ. ವಾರ್ಷಿಕ ಪರೀಕ್ಷೆ ತಯಾರಿ 2025-26 ಸ್ಪರ್ಧಾ ಅಕಾಡೆಮಿ ಕಡ್ತೋಕಾವತಿ. ಇದು 2025-26ನೇ ಸಾಲಿನ ಒಂದು ಪರಿಷ್ಕೃತ ನೀಲಿನಕ್ಷೆ. ಈ ನೀಲಿನಕ್ಷೆಯನ್ನು ಗಮನಿಸಿದಾಗ ಮೊದಲನೆಯ ಅಧ್ಯಾಯ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ. ಈ ಪಾಠದಲ್ಲಿ 2 5 ಅಂಕದ ಪ್ರಶ್ನೆಗಳು ಬರೋದನ್ನು ಕಾಣ್ತೀರಿ. ಆಮೇಲೆ ಭಾರತದಲ್ಲಿ ಆಡಳಿತ ಯಂತ್ರ, ಈ ಪಾಠದಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಸಾಮಾಜಿಕ ಚಳುವಳಿಗಳು ಮತ್ತು ಅದರ ರಾಜಕೀಯ ಪರಿಣಾಮಗಳು, ಈ ಪಾಠದಲ್ಲಿ ಒಂದು 5 ಅಂಕದ ಪ್ರಶ್ನೆ ಬರುತ್ತೆ. ರಾಷ್ಟ್ರ ನಿರ್ಮಾಣ ಮತ್ತು ಸವಾಲುಗಳು, ಈ ಪಾಠದಲ್ಲಿ ಒಂದು 5 ಅಂಕದ ಪ್ರಶ್ನೆ ಬರುತ್ತೆ. ಭಾರತ ರಾಜಕೀಯ ನೂತನ ಪ್ರವೃತ್ತಿಗಳು, ಈ ಪಾಠದಿಂದ 2 ಪ್ರಶ್ನೆಗಳು ಬರುತ್ತೆ. ಹಾಗೂ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ, ಈ ಪಾಠದಲ್ಲಿ 2 ಪ್ರಶ್ನೆ ಬರುತ್ತೆ. ಒಟ್ಟಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ 9 ಪ್ರಶ್ನೆ ಇರ್ತದೆ. 6 ಪ್ರಶ್ನೆಗಳನ್ನು ನೀವು ಉತ್ತರಿಸಬೇಕಾಗತ್ತೆ. ಈ 6 ಪ್ರಶ್ನೆಗಳನ್ನು ತಯಾರು ಮಾಡ್ಕೊಳ್ಳೋದು ಬಹಳ ಸವಾಲಿನ ಕೆಲಸ. ಏಕೆಂದರೆ ತುಂಬ ಪ್ರಶ್ನೆಗಳನ್ನು ನಾವು ಕಾಣಬಹುದು ಈ ಪಾಠಗಳಲ್ಲಿ. ಅದರಲ್ಲಿಯೂ ನಾವು ಹೇಗೆ ಕೆಲವು ಪ್ರಶ್ನೆಗಳನ್ನು ಓದಿ ಕೂಡ ಈ 6 ಪ್ರಶ್ನೆಗಳನ್ನು ಬರೀಲಿಕ್ಕೆ ಹೇಗೆ ಸಮರ್ಥರಾಗಬಹುದು ಅನ್ನೋದಕ್ಕೆ ಈ ನೀಲಿನಕ್ಷೆ ನಮಗೆ ಸಹಾಯ ಮಾಡುತ್ತೆ. ಮೊದಲನೇ ಪಾಠದಲ್ಲಿ 2 ಪ್ರಶ್ನೆ ಬರುತ್ತೆ. ಆಮೇಲೆ 6ನೇ ಪಾಠದಲ್ಲಿ 2 ಪ್ರಶ್ನೆ ಬರುತ್ತೆ. ಆಮೇಲೆ 8ನೇ ಪಾಠದಲ್ಲಿ 2 ಪ್ರಶ್ನೆ ಬರುತ್ತೆ. ಹಾಗೆ ಈ 3 ಪಾಠಗಳಲ್ಲಿರುವಂಥ ಎಲ್ಲ ಪ್ರಶ್ನೆಗಳನ್ನು ಓದ್ಕೊಂಡ್ಬಿಟ್ರೆ ನಮಗೆ ಸುಲಭವಾಗಿ 6 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಲಿಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಈ ಪಾಠಗಳ ಕಡೆಗೆ ತುಂಬ ಮಹತ್ವವನ್ನು ನಾವು ಕೊಡಲೇಬೇಕಾಗತ್ತೆ. ಒಟ್ಟಾರೆ ಯಾವ್ಯಾವ ಪಾಠ ಇದೆ, ಏನು ಪ್ರಶ್ನೆ ಇದೆ ನೋಡ್ತಾ ಬರೋಣ. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಏನು ಪ್ರಶ್ನೆ ಇದೆ ಅವುಗಳ ಕಡೆ ಗಮನ ಕೊಡೋದನ್ನು ನಾವು ನೋಡ್ತಾ ಬರೋಣ. ಅಧ್ಯಾಯ 1 ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ. ಇದರಲ್ಲಿ ದುಂಡು ಮೇಜಿನ ಪರಿಷತ್ ನಂತರ ಪ್ರಕಟವಾದ ಶ್ವೇತಪತ್ರದ ಕುರಿತು ವಿವರಿಸಿ. ಫೆಡರಲ್ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯ ಕುರಿತು ಬರೆಯಿರಿ. ವೈಸ್ರಾಯ್ ಅವರ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಸದಸ್ಯರ ಹೆಸರು ಮತ್ತು ಖಾತೆಗಳನ್ನು ಪಟ್ಟಿ ಮಾಡಿ. ಮಧ್ಯಂತರ ಸರ್ಕಾರದ ಕುರಿತು ಟಿಪ್ಪಣಿ ಬರೆಯಿರಿ. ಪ್ರಥಮ ಲೋಕಸಭೆ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. 1947ರ ಭಾರತ ಸ್ವತಂತ್ರ ಕಾಯ್ದೆಯ ಉಪಬಂಧಗಳನ್ನು ವಿವರಿಸಿ. ಜುನಾಗಢ್, ಹೈದರಾಬಾದ್ ಮತ್ತು ಕಾಶ್ಮೀರದ ವಿಲೀನವನ್ನು ವಿವರಿಸಿ. ರಾಜ್ಯಗಳ ಏಕೀಕರಣದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ಪಾತ್ರ ಏನು? ಕೆಳಗಿನ ಚಿತ್ರವನ್ನು ವೀಕ್ಷಿಸಿ ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ ಮಾಡಿ. ಬಹಳ ಸುಲಭವಾದಂಥ ಒಂದು ಪ್ರಶ್ನೆ ಇದು. ಪಟೇಲ್ ಸ್ಕೀಮನ್ನು ವಿವರಿಸಿ. ರಾಜ್ಯಗಳ ಪುನರ್ರಚನೆಗೆ ಭಾಷೆಯು ಆಧಾರವಾಗಿರಬೇಕೆಂಬುದಕ್ಕೆ ಕಾರಣಗಳನ್ನು ನೀಡಿ. 1935ರ ಕಾಯ್ದೆಯಲ್ಲಿರುವಂತೆ ಸಂಸ್ಥಾನಗಳ ಸ್ವಾಯತ್ತತೆಯನ್ನು ವಿವರಿಸಿ. ಈ 12 ಪ್ರಶ್ನೆಗಳೇನಿದ್ದಾವೆ ಅಧ್ಯಾಯ 1ರಲ್ಲಿ, ಈ 12 ಪ್ರಶ್ನೆಗಳನ್ನು ಸರಿಯಾಗಿ ಕಲ್ತ್ಕೊಂಡ್ರೆ ನಿಮಗೆ 2 ಪ್ರಶ್ನೆಗಳು ಈ ಭಾಗದಿಂದನೇ ಸಿಕ್ಬಿಡ್ತದೆ. ಹಾಗೆ ಅತಿ ಹೆಚ್ಚು ಮಹತ್ವವನ್ನು ಕೊಡಬೇಕಾದಂತಹ ಅಧ್ಯಾಯ. ಇನ್ನು 3ನೇ ಅಧ್ಯಾಯ ಭಾರತದಲ್ಲಿ ಆಡಳಿತ ಯಂತ್ರ. ಇದರಲ್ಲಿ UPSC ರಚನೆಯನ್ನು ಬರೆಯಿರಿ. ಸಮಕಾಲೀನ ಸಮಾಜದಲ್ಲಿ ಸಾರ್ವಜನಿಕ ಆಡಳಿತದ ಪಾತ್ರವನ್ನು ಬರೆಯಿರಿ. ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸಿ. ಅಖಿಲ ಭಾರತ ಸೇವೆಗಳ ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ಕೇಂದ್ರ ಸೇವೆಗಳ ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ರಾಜ್ಯ ಸೇವೆಗಳ ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ಕೇಂದ್ರ ಸರ್ಕಾರದ ಸಂಪುಟ ಕಾರ್ಯದರ್ಶಿಯ ಪಾತ್ರ, ಕೇಂದ್ರ ಸಚಿವಾಲಯದ ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ರಾಜ್ಯಾಡಳಿತದ ರಚನೆ, ರಾಜ್ಯ ಸಚಿವಾಲಯ, ಮುಖ್ಯ ಕಾರ್ಯದರ್ಶಿಯ ಕಾರ್ಯ, ಜಿಲ್ಲಾಧಿಕಾರಿಯ 5 ಕಾರ್ಯ, ಬಹಳ ಮಹತ್ವದ ಪ್ರಶ್ನೆ ಇದು. ಜಿಲ್ಲಾಧಿಕಾರಿಯ 5 ಕಾರ್ಯಗಳು. ಕರ್ನಾಟಕ ಲೋಕಸೇವಾ ಆಯೋಗದ ರಚನೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯ ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯ ಕುರಿತು. ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಬೇರೆ ಇದೆ, ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯ ಕುರಿತು ಬೇರೆ ಪ್ರಶ್ನೆ ಇದೆ. ಸಾಕಷ್ಟು ಪ್ರಶ್ನೆಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. 15 ಪ್ರಶ್ನೆಗಳಿದ್ದಾವೆ. ಈ 15 ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಅಧ್ಯಯನ ಮಾಡಿದಾಗ ನಿಮಗೆ ಸಿಗಬಹುದಾದಂತಹ ಪ್ರಶ್ನೆಗಳ ಸಂಖ್ಯೆ 1 ಮಾತ್ರ ಆಗಿರುತ್ತದೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡಿರಬೇಕು. ಮುಂದೆ ಅಧ್ಯಾಯ 4 ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು. ಅದರಲ್ಲಿ ದಲಿತ ಚಳುವಳಿಯ ಕಾರಣಗಳನ್ನು ಸಮರ್ಥಿಸಿ. ಹಿಂದುಳಿದ ವರ್ಗಗಳ ಚಳುವಳಿ, ಮಹಿಳಾ ಚಳುವಳಿ, ಕಾರ್ಮಿಕ ಚಳುವಳಿಯ ರಾಜಕೀಯ ಪರಿಣಾಮಗಳು, ರೈತ ಚಳುವಳಿ, ಹೀಗೆ ಬೇರೆ ಬೇರೆ ಚಳುವಳಿಗಳು. ದಲಿತ, ಹಿಂದುಳಿದ ವರ್ಗ, ಮಹಿಳಾ, ಕಾರ್ಮಿಕ, ರೈತ. ಅವೈಜ್ಞಾನಿಕ ಭೂಸ್ವಾಧೀನ ಕಾಯ್ದೆಯ ಬಗ್ಗೆ ಚರ್ಚಿಸಿ. ಮಾನವ ಹಕ್ಕುಗಳ ಚಳುವಳಿ ಕೂಡ ಬರುತ್ತೆ, ಪರಿಸರ ಚಳುವಳಿ ಕೂಡ ಬರುತ್ತೆ.
ಪರಿಸರ ಚಳುವಳಿಯಲ್ಲಿ ಸಾಲು ಮರದ ತಿಮ್ಮಕ್ಕನ ಪಾತ್ರವನ್ನು ವಿವರಿಸಿ. ಹೀಗೆ 10 ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ತೀವಿ. ಈ 10 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಇಲ್ಲಿಂದ ಬರುತ್ತೆ ಮತ್ತು ಸ್ವಲ್ಪ ಸುಲಭವಾಗಿರುವಂತಹ ಒಂದಿಷ್ಟು ಪ್ರಶ್ನೆಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು 5ನೆಯ ಅಧ್ಯಾಯ ರಾಷ್ಟ್ರ ನಿರ್ಮಾಣದ ಸವಾಲುಗಳು. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ, ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ, ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳ ನಿವಾರಣೋಪಾಯಗಳು ಯಾವ್ಯಾವುದು, ಅಸಮಾನತೆ ಪ್ರಜಾಪ್ರಭುತ್ವಕ್ಕೆ ಹೇಗೆ ಒಂದು ತೊಡಕಾಗಿ ಪರಿಣಮಿಸಿದೆ, ಜಾತಿ ಆಧಾರಿತ ಅಸಮಾನತೆ, ಲಿಂಗ ಆಧಾರಿತ ಅಸಮಾನತೆ, ಜಾತಿ ಆಧಾರಿತ ಅಸಮಾನತೆಯ ನಿರ್ಮೂಲನೆಯ ಪರಿಹಾರಗಳು, ಲಿಂಗಾಧಾರಿತ ಅಸಮಾನತೆಯ ನಿರ್ಮೂಲನೆಯ ಪರಿಹಾರಗಳು, ಅನಕ್ಷರತೆಗೆ ಕಾರಣಗಳು. ಇದು ಬಹಳ ಮಹತ್ವದ ಪ್ರಶ್ನೆ. 86ನೇ ಸಂವಿಧಾನದ ತಿದ್ದುಪಡಿಯ ಕಾಯ್ದೆಯ ಪ್ರಕಾರ ಅನಕ್ಷರತೆ ನಿವಾರಣೆಗೆ ಕೈಗೊಂಡ ಕ್ರಮಗಳು. ಆಮೇಲೆ ಲೋಕಾಯುಕ್ತದ ರಚನೆಯ ಬಗ್ಗೆ ಕೂಡ ಒಂದು ಪ್ರಶ್ನೆ ಇದೆ. ಹಾಗೆ ಸಾಕಷ್ಟು ಪ್ರಶ್ನೆಗಳು ಈ ರಾಷ್ಟ್ರ ನಿರ್ಮಾಣದ ಸವಾಲುಗಳು ಪಾಠದಲ್ಲಿ ನಾವು ಗಮನಿಸ್ತೀವಿ. ಈ ಎಲ್ಲ ಪ್ರಶ್ನೆಗಳನ್ನು ಕಲಿತಾಗ ನಮಗೆ ಕೂಡ ಇಲ್ಲಿ ಪಾಸಿಬಿಲಿಟೀಸ್ ಎಷ್ಟಪ್ಪ ಅಂತ ಕೇಳಿದ್ರೆ ಒಂದು ಪ್ರಶ್ನೆಯನ್ನು ನಾವು ಇಲ್ಲಿ ವಿವರಿಸಲಿಕ್ಕೆ ಸಾಧ್ಯ ಇದೆ. ಇನ್ನೂ ಮುಂದುವರೆದು ಭಾರತದ ಪ್ರಜಾಪ್ರಭುತ್ವಕ್ಕೆ ಕೋಮುವಾದವು ಹೇಗೆ ಒಂದು ದೊಡ್ಡ ತೊಡಕಾಗಿದೆ, ಕೋಮುವಾದದ ನಿವಾರಣೆ ಮಾಡಲು ಇರುವಂಥ ವಿವಿಧ ಮಾರ್ಗೋಪಾಯಗಳು ಯಾವ್ಯಾವುದು, ಕೆಳಗಿನ ಚಿತ್ರಗಳನ್ನು ಗುರುತಿಸಿದ್ದಕ್ಕೆ ಕಾರಣಗಳು. ಭಯೋತ್ಪಾದಕ ಸನ್ನಿವೇಶ, ತಾಜ್ ಹೋಟೆಲ್ನ ಮೇಲೆ ದಾಳಿ ಆಗ್ತಾ ಇರುವಂಥ ಚಿತ್ರ ಇದೆ, ಅದನ್ನು ನೋಡಿ. ಭಯೋತ್ಪಾದನೆ ದಾಳಿಯ ಚಿತ್ರ. ಪ್ರಜಾಪ್ರಭುತ್ವ ಭಯೋತ್ಪಾದನೆಯು ಹೇಗೆ ಮಾರಕವಾಗಿದೆ, UAPAದ ವಿವಿಧ ನಿಯಮಗಳು, ಭಯೋತ್ಪಾದನೆ ನಿರ್ಮೂಲನೆಗೆ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಒಂದು ಪರಿಹಾರವಾಗಿದೆ, ಭ್ರಷ್ಟಾಚಾರಕ್ಕೆ ಕಾರಣವಾದ ಅಂಶಗಳು, ಪ್ರಜಾಪ್ರಭುತ್ವಕ್ಕೆ ಭ್ರಷ್ಟಾಚಾರ ಒಂದು ಗಂಡಾಂತರವಾಗಿದೆ, ಲೋಕ್ಪಾಲ್ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ. ಹೀಗೆ 19 ಪ್ರಶ್ನೆಗಳನ್ನು ಈ ಪಾಠ ಒಳಗೊಂಡಿದೆ. ಅಧ್ಯಾಯ 5ನೆಯ ಪಾಠ. ಈ 5ನೆಯ ಪಾಠದಲ್ಲಿ ಇಷ್ಟೆಲ್ಲ ಪ್ರಶ್ನೆಗಳು ಇದ್ದರೂ ಕೂಡ ಅಲ್ಲಿ ಬರಬಹುದಾದಂಥ ಪ್ರಶ್ನೆಗಳು ಕೇವಲ ಒಂದು ಮಾತ್ರ ಆಗಿರುತ್ತದೆ. ಹಾಗೆ ಈ 19 ಪ್ರಶ್ನೆಗಳನ್ನು ಸಾಧ್ಯತೆಗಳನ್ನು ಗಮನಿಸಿದರೆ 19 ಪ್ರಶ್ನೆಗಳಿದ್ದಾವೆ, ಆದರೆ ಬರುವ ಸಾಧ್ಯತೆ ಕೇವಲ ಒಂದಾಗಿರೋದ್ರಿಂದ ಈ ಪಾಠದ ಬಗ್ಗೆ ನೀವು ಗಟ್ಟಿ ನಿರ್ಧಾರವನ್ನು ತಗೊಳ್ಬೇಕಾಗತ್ತೆ. ಬಹುಶಃ ಈ ಪಾಠವನ್ನು ಸ್ಕಿಪ್ ಮಾಡೋದು ಬಹಳ ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ಇಷ್ಟೊಂದು ಪ್ರಶ್ನೆಗಳಿದ್ದಾವೆ, ಯಾವುದೇ ಪ್ರಶ್ನೆ ಕೂಡ ಬರಬಹುದು, ಇಂಥದ್ದೇ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು 6ನೇ ಅಧ್ಯಾಯ ಭಾರತದ ರಾಜಕೀಯ ನೂತನ ಪ್ರವೃತ್ತಿಗಳು. ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅಸ್ಮಿತೆಯ ರಾಜಕಾರಣದ ಉಗಮಕ್ಕೆ ಕಾರಣಗಳನ್ನು ಬರೆಯಿರಿ. ಅಸ್ಮಿತೆಯ ರಾಜಕಾರಣದ ವಿವಿಧ ಅಂಶಗಳನ್ನು ಚರ್ಚಿಸಿ. ಸಮ್ಮಿಶ್ರ ಸರ್ಕಾರದ ಗುಣಗಳು, ಅವಗುಣಗಳು, ಸಮ್ಮಿಶ್ರ ಸರ್ಕಾರ ರಾಜಕೀಯವಾಗಿ ಅಸ್ಥಿರ, ಯುವಜನತೆ ಭಾರತ ರಾಜಕೀಯ ವ್ಯವಸ್ಥೆಯನ್ನು ಬದಲಿಸಬಹುದು, ಭಾರತ ಸಂವಿಧಾನದಲ್ಲಿ ಉಲ್ಲೇಖಿತವಾದಂಥ ಅಧಿಕಾರ ವಿಕೇಂದ್ರೀಕರಣ, ಸಂವಿಧಾನದಲ್ಲಿ ಇರುವಂತಹ ವಿವಿಧ ರೀತಿಯ ತುರ್ತು ಪರಿಸ್ಥಿತಿಯ ವಿಧಿಗಳು, ಭಯೋತ್ಪಾದನೆಯ ವಿರುದ್ಧ ಯುವಜನತೆಯ ಪಾತ್ರ, ಭ್ರಷ್ಟಾಚಾರವನ್ನು ಯುವಜನತೆ ಹೇಗೆ ತಡೆಗಟ್ಟಬಹುದು ಎಂಬಂಥ ಪ್ರಶ್ನೆಗಳಿದ್ದಾವೆ. ಸ್ವಲ್ಪ ಬುದ್ಧಿವಂತಿಕೆಯಿಂದ ನೀವು ಆಯ್ಕೆ ಮಾಡಿಕೊಳ್ಳೋದಾದರೆ ಈ 10 ಪ್ರಶ್ನೆಗಳಿದ್ದಾವೆ. ಭಾರತದ ರಾಜಕೀಯ ನೂತನ ಪ್ರವೃತ್ತಿಗಳು ಪಾಠದಲ್ಲಿ ಈ 10 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳು ಬರ್ತದೆ. ಹಾಗೆ ಈ ಪಾಠಕ್ಕೆ ನೀವು ಹೆಚ್ಚು ಮಹತ್ವವನ್ನು ಕೊಡಲೇಬೇಕಾಗತ್ತೆ. ಇನ್ನು 8ನೇ ಅಧ್ಯಾಯ ಮತ್ತು ಕೊನೆಯ ಅಧ್ಯಾಯ 5 ಅಂಕಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ. ಈ ಪಾಠದಲ್ಲಿ ಕೂಡ 2 ಪ್ರಶ್ನೆಗಳು ಬರ್ತದೆ, ಆದರೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ಅಂತಾರಾಷ್ಟ್ರೀಯ ಸಂಬಂಧಗಳ ಮಹತ್ವ, ಪರಿಕಲ್ಪನೆ, ಅಂತಾರಾಷ್ಟ್ರೀಯ ವ್ಯವಸ್ಥೆಯ ಬೆಳವಣಿಗೆ. ಸರಿಯಾಗಿ ನೀವು ಪ್ರಶ್ನೆಯನ್ನು ಓದಿಕೊಂಡು ಉತ್ತರವನ್ನು ನೆನಪಿಟ್ಕೊಳ್ಳಿ. ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಕೇಳಿದ್ದಾರೆ, ಸಂಬಂಧಗಳ ಮಹತ್ವ, ಸಂಬಂಧಗಳ ಪರಿಕಲ್ಪನೆ, ಸಂಬಂಧಗಳ ಬೆಳವಣಿಗೆ. ಆಮೇಲೆ ಲೀಗ್ ಆಫ್ ನೇಷನ್ಸ್ ಕುರಿತು ಟಿಪ್ಪಣಿ ಬರೆಯಿರಿ. ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಸ್ಥಾಪನೆಯ ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ವಿಶ್ವಸಂಸ್ಥೆಯ ಚಿತ್ರವನ್ನು ಕೊಟ್ಟಿದ್ದಾರೆ, ಭಾಳ ಮುಖ್ಯವಾದ ಪ್ರಶ್ನೆ, ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಚಿತ್ರವನ್ನು ಕೊಟ್ಟು ಸ್ಥಾಪನೆಯ ಕುರಿತು ಬರೆಯಿರಿ ಅಂತ. ವಿಶ್ವಸಂಸ್ಥೆಯ ಮೂಲ ತತ್ವಗಳು, ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳು, ಸಾಮಾನ್ಯ ಸಭೆ ಮತ್ತು ಭದ್ರತಾ ಮಂಡಳಿಯ ಕುರಿತು ಬರೆಯಿರಿ. ಆರ್ಥಿಕ ಸಾಮಾಜಿಕ ಮಂಡಳಿಯ ಬಗ್ಗೆ ಬರೆಯಿರಿ. ಅಂತಾರಾಷ್ಟ್ರೀಯ ಸಂಬಂಧಗಳ ರಾಷ್ಟ್ರಾಧಿಪತ್ಯದ ಕುರಿತು ಚರ್ಚೆ ಮಾಡಿ. ಅಂತಾರಾಷ್ಟ್ರೀಯ ಸಂಘಟನೆಗಳ ಬೆಳವಣಿಗೆ, ಪ್ರಾದೇಶಿಕ ಸಂಘಟನೆಗಳ ಬೆಳವಣಿಗೆ, ಅಂತಾರಾಷ್ಟ್ರೀಯ ಸಂಘಟನೆಗಳು, ಪ್ರಾದೇಶಿಕ ಸಂಘಟನೆಗಳು, ವಿಶ್ವಸಂಸ್ಥೆಯಲ್ಲಿ ಭಾರತದ ಪಾತ್ರ, ಭಾಳ ಮುಖ್ಯವಾದ ಪ್ರಶ್ನೆ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಭಾರತದ ಕೊಡುಗೆ, ವಿಶ್ವಸಂಸ್ಥೆಯಲ್ಲಿ ಭಾರತದ ಪಾತ್ರ, ಜೊತೆಯಲ್ಲಿ ಶಾಂತಿ ಪಾಲನಾ ಪಡೆಯಲ್ಲಿ ಭಾರತದ ಪಾತ್ರ, ಭಾರತ ಮತ್ತು ASEAN 5 ಸಹಕಾರ ಕ್ಷೇತ್ರಗಳು, ಸಾರ್ಕ್ನ ಸ್ಥಾಪನೆಯಲ್ಲಿ ಭಾರತದ ಪಾತ್ರ, ಭಾರತ ಮತ್ತು ಸಾರ್ಕ್ನ, ಇಲ್ಲಿ ಸಾರ್ಕ್ ಮಾಡ್ಕೋಬೇಕು, 5 ಪ್ರಾದೇಶಿಕ ಸಹಕಾರಿ ಕ್ಷೇತ್ರ, ಬ್ರಿಕ್ಸ್ನಲ್ಲಿ ಭಾರತದ ಪಾತ್ರ. ಹೀಗೆ 20 ಅತ್ಯಂತ ಪ್ರಮುಖವಾದ ಅಂತಾರಾಷ್ಟ್ರೀಯ ಸಂಬಂಧಗಳು, ಸಂಘಟನೆಗಳ ಬಗ್ಗೆ ಇರುವಂತಹ ಪ್ರಶ್ನೆಗಳಿದ್ದಾವೆ. 2 ಪ್ರಶ್ನೆಗಳು ಬರುತ್ತೆ. ಸಾಮಾನ್ಯವಾಗಿ ವಿಶ್ವಸಂಸ್ಥೆ, ಭಾರತ, ASEAN, ಭಾರತ, ಸಾರ್ಕ್ ಈ ಥರದ ಪ್ರಶ್ನೆಗಳನ್ನು ಹೆಚ್ಚಾಗಿ ಇಲ್ಲಿ ಕೇಳ್ತಾರೆ. ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಕೇಳಿರುವ ಪ್ರಶ್ನೆಗಳ ಕಡೆಗೆ ಗಮನ ಕೊಡಿ. ಬಹುಶಃ ನೀವೊಂದು ಬುದ್ಧಿವಂತಿಕೆಯಿಂದ ಆಯ್ಕೆ ಮಾಡಿಕೊಳ್ಳೋದಾದರೆ ಈ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ 5 ಅಂಕದ ಪ್ರಶ್ನೆಗಳಿದ್ದಾವೋ ಅವುಗಳ ಕಡೆಗೆ ಜಾಸ್ತಿ ಗಮನವನ್ನು ಕೊಡಿ. ಅದರಲ್ಲಿ ಮೊದಲನೇ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿ, ಜುನಾಗಢ್, ಹೈದರಾಬಾದ್ ಮತ್ತು ಕಾಶ್ಮೀರದ ವಿಲೀನದ ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ.
ರಾಜ್ಯಗಳ ಪುನರ್ರಚನೆಗೆ ಭಾಷೆಯು ಆಧಾರವಾಗಿರಬೇಕೆಂಬುದಕ್ಕೆ ಕಾರಣಗಳನ್ನು ನೀಡಿ, ಮುಖ್ಯ ಕಾರ್ಯದರ್ಶಿಯವರ ಕಾರ್ಯಗಳನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ, ಅವೈಜ್ಞಾನಿಕ ಭೂಸ್ವಾಧೀನದ ಕುರಿತು ಬರೆಯಿರಿ, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯ ಅಂಶಗಳು, ಅಸ್ಮಿತೆ ರಾಜಕಾರಣದ ಉದಯಕ್ಕೆ ಕಾರಣವಾದಂತಹ ಅಂಶಗಳು, ಆಮೇಲೆ ಯುವಜನಾಂಗವು ಭ್ರಷ್ಟಾಚಾರದ ವಿರುದ್ಧ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವರು ಎಂಬುದನ್ನು ಚಿತ್ರವನ್ನು ವೀಕ್ಷಿಸಿ ಸಮರ್ಥನೆ ಮಾಡ್ಕೋಬೇಕು. ಯುವಜನತೆ ಹೇಗೆ ಭ್ರಷ್ಟಾಚಾರವನ್ನು ವಿರೋಧಿ ಚಳವಳಿಯಲ್ಲಿ ಭಾಗವಹಿಸಬಹುದು ಅನ್ನೋದಕ್ಕೆ ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆ, ವಿಶ್ವಶಾಂತಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತದ ಪಾತ್ರ. ಈ ಎಲ್ಲ 9 ಪ್ರಶ್ನೆಗಳ ಕಡೆಗೆ ನೀವು ಜಾಸ್ತಿ ಗಮನವನ್ನು ಕೊಟ್ಟರೆ ಬಹುಶಃ ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಅನುಕೂಲ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಎರಡನೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಥಮ ಲೋಕಸಭಾ ಚುನಾವಣೆಯ ಕುರಿತು ಟಿಪ್ಪಣಿ ಬರೆಯಿರಿ, ರಾಜ್ಯಗಳ ಏಕೀಕರಣದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ಪಾತ್ರ. ಈ ಪಾಠದಲ್ಲಿ 2 ಪ್ರಶ್ನೆಗಳು ಬರೋದನ್ನು ಗಮನಿಸಬಹುದು. ನಾಗರಿಕ ಸೇವಾ ವರ್ಗದ ಲಕ್ಷಣ, ಕಾರ್ಮಿಕ ಚಳವಳಿ, ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳು, ಸಮ್ಮಿಶ್ರ ಸರ್ಕಾರದ ಅವಗುಣಗಳು ಯಾವ್ಯಾವುದು ಅನ್ನೋ ಪ್ರಶ್ನೆ ಇದೆ. ಭಯೋತ್ಪಾದನೆಯ ವಿರುದ್ಧ ಯುವಜನತೆಯ ಪಾತ್ರ. ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಇದರ ಸ್ಥಾಪನೆ ಕುರಿತು ಇಲ್ಲಿ ವಿಶ್ವಸಂಸ್ಥೆಯ ಒಂದು UNOದ ಚಿತ್ರವನ್ನು ಕೊಟ್ಟಿರೋದನ್ನು ಗಮನಿಸಿರ್ಬೋದು, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್. ಇದನ್ನು ನೋಡಿಬಿಟ್ಟು ನಾವೇನು ಮಾಡಬೇಕು, ಅದ್ರ ಬಗ್ಗೆ ಸಾಕಷ್ಟು ವಿವರಣೆಯನ್ನು ಕೊಡಬೇಕಾಗತ್ತೆ. ಆಮೇಲೆ ಭಾರತ ಸಾರ್ಕ್ನ 5 ಪ್ರಾದೇಶಿಕ ಸಹಕಾರಿ ಕ್ಷೇತ್ರಗಳ ಕುರಿತು ಟಿಪ್ಪಣಿಯನ್ನು ಬರೆಯಿರಿ. ಇದು ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವ 9 ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವ 9 ಮತ್ತು ಈಗಿನ 9 ಚೆನ್ನಾಗಿ ಕಲ್ತಿಟ್ಕೊಳ್ಳೋ ಪ್ರಯತ್ನ ಮಾಡಿ. 1947ರ ಭಾರತ ಸ್ವತಂತ್ರ ಕಾಯ್ದೆಯ ಉಪಬಂಧಗಳನ್ನು ವಿವರಿಸಿ, ಕೆಳಗಿನ ಚಿತ್ರವನ್ನು ವೀಕ್ಷಿಸಿ ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ನೀವು ಬರಿಬೇಕಾಗತ್ತೆ. ಎಲ್ಲ ರಾಜ್ಯಗಳ ಹೆಸರುಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹೆಸರನ್ನು ಬರಿಬೇಕಾಗತ್ತೆ. ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ KAT ಬಗ್ಗೆ ಟಿಪ್ಪಣಿ ಬರೀಬೇಕಾಗತ್ತೆ. ಮಹಿಳಾ ಚಳುವಳಿಗೆ ಕಾರಣಗಳು, ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳ ನಿವಾರಣೋಪಾಯಗಳು. ಅಡಚಣೆಗಳನ್ನು ಕೇಳಿಲ್ಲ, ಇಲ್ಲಿ ನಿವಾರಣೋಪಾಯಗಳನ್ನು ಕೇಳಿದ್ದಾರೆ. ಭಾರತದ ಸಂವಿಧಾನದಲ್ಲಿ ಉಲ್ಲೇಖಿತವಾದಂತೆ ಅಧಿಕಾರ ವಿಕೇಂದ್ರೀಕರಣವನ್ನು ವಿವರಿಸಬೇಕಾಗತ್ತೆ. ಭ್ರಷ್ಟಾಚಾರವನ್ನು ಯುವಜನತೆ ಹೇಗೆ ತಡೆಗಟ್ಟಬಲ್ಲರು, ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳು ಯಾವ್ಯಾವುದು, ಭಾರತ ಮತ್ತು ASEAN ಸಂಬಂಧಗಳನ್ನು ವಿವರಿಸಿ ಅಂತ ಹೇಳಿ ಪ್ರಶ್ನೆ ಇದೆ. ಹೀಗೆ ಈ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವ 27 ಪ್ರಶ್ನೆಗಳನ್ನು ನೀವು ಅತ್ಯಂತ ಚೆನ್ನಾಗಿ ಕಲ್ತ್ಕೊಂಡ್ರೂ ಕೂಡ ನಿಮಗೆ ಸುಲಭವಾಗಿ 6 ಪ್ರಶ್ನೆಗಳನ್ನು ಬರೀಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ದರೆ ನಾವು ನೀಲಿ ನಕ್ಷೆಯನ್ನು ಸ್ವಲ್ಪ ಗಮನ ಇಟ್ಟು ನೋಡ್ಕೊಂಡು ಏನು ಮಾಡಬೇಕಾಗತ್ತೆ ಅಂತ ಕೇಳಿದರೆ, ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ, ಆಮೇಲೆ ಭಾರತದ ರಾಜಕೀಯ ನೂತನ ಪ್ರವೃತ್ತಿಗಳು, ಆಮೇಲೆ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ, ಈ ಪಾಠದ ಕಡೆಗೆ ಮಹತ್ವ ಕೊಟ್ಟರೂ ಕೂಡ ನೀವು 6 ಪ್ರಶ್ನೆಗಳಿಗೆ ಉತ್ತರವನ್ನು ಸುಲಭವಾಗಿ ಬರೀಬಹುದು. ಆದರೆ ಅದಕ್ಕಿಂತ ತುಂಬ ಇನ್ನೂ ಸೇಫಾಗಿ ನೀವು ಯೋಚನೆ ಮಾಡೋದಾದರೆ ಈ 3 ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲಿರುವಂತಹ 27 ಪ್ರಶ್ನೆಗಳನ್ನು ಕಲ್ತ್ಕೊಳ್ಳಿ ಮತ್ತು ಆರಾಮಾಗಿ 6 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಬರಿಬೋದು ಅಂತ ಹೇಳ್ತಾ, ಈ ಎಲ್ಲ ಪ್ರಶ್ನೆಗಳ ಕಡೆಗೆ ಗಮನ ಇರಲಿ, ಚೆನ್ನಾಗಿ ತಯಾರಿ ಮಾಡಿ. ನಿಮ್ಮ ಪರೀಕ್ಷೆಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಟೇಕ್ ಕೇರ್.